ಒಡೆಯ ಅನ್ನೋ ಹೆಸರು ಯಾಕೆ ಬಂತು ಮತ್ತು ಯಾರು ನಿಮ್ಗೆ ಆ ಹೆಸರನ್ನ ಇತ್ತು? ಮೇಡಮ್ ಹಳ್ಳಿಕಾರ್ ಒಡೆಯ ಅಂತ ನನಗೆ ಕಾಡ್ಗೋಡಿ ಹುಡುಗರು ಕೊಟ್ಟಿದ್ದು. ಆ ಹೆಸರು ಕೊಡೋದಕ್ಕೂ ಒಂದು ಕಾರಣ ಐತೆ. ನಾನು ಅವ್ರೂರಿಗೆ ಮೆರವಣಿಗೆಗೆ ಓರಿಗಳು ಕರೀತಾರೆ. ಕರೆದವಾಗ ಎಲ್ಲರೂ ಇನ್ನೂ ಬೇರೆ ಬೇರೆ ರೈತರನ್ನು ಕೇಳಿರ್ತಾರೆ, ಎಲ್ಲ ಇಷ್ಟಿಷ್ಟು ರೇಟು ಅಂತ ಹೇಳಿರ್ತಾರೆ ಊರಿಗೆ ಹೋಗೋದಕ್ಕೆ. ನನ್ನನ್ನು ಬಂದು ಕೇಳಿದಾಗ ಬರ್ತೀನಿ ಹೋಗಪ್ಪ ಅಂತೀನಿ. ಅಣ್ಣ ಎಷ್ಟು ಕೊಡಬೇಕು ಅಂತಾರೆ. ಏನಪ್ಪ ಅಂದೆ, ಅಣ್ಣ ಹಿಂಗೆ ಅಮೌಂಟು ದುಡ್ಡು ಕಾಸು ಅಂದರೆ ನಾನು ಎಲ್ಲಿ ಬರಲ್ಲಪ್ಪ, ಪ್ರೀತಿ ವಿಶ್ವಾಸಕ್ಕೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಅವ್ರ ಊರಲ್ಲಿ ಯಶಸ್ವಿಯಾಗಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಬಂಡಿನಲ್ಲಿ ಮಾಡಿಕೊಟ್ಬಿಟ್ಟು ಬಂದೆ. ಬಂದಾದ ಮೇಲೆ ಅವರೇನೆ ಪೇಂಟಿಂಗ್ ಮಾಡಿಸಿ ನಾನು ಎಷ್ಟು ಉದ್ದ ಇದ್ದೀನೋ ಅಷ್ಟು ಉದ್ದ ಇದು ಮಾಡಿಸಿ ನಮ್ಮ ಮನೆ ಗ್ರೂಪ್ ಪ್ರವೇಶಕ್ಕೆ ಹಳ್ಳಿಕಾರ್ ಒಡೆಯ ಅಂದ್ಬಿಟ್ಟು ಬಿರ್ದು ಕೊಟ್ಟವ್ರು ಅವರೇನೆ. ಆಮೇಲೆ ಕೆಲವೊಂದು ಮೀಡಿಯಾಗಳಲ್ಲಿ ಓಡ್ತಾ ಇರ್ಬೋದು, ಇದು ನಾನೇ ಬರ್ಸ್ಕೊಂಡು ನಾನೇ ಹಾಕ್ಕೊಂಡಿರೋದಲ್ಲ. ಇಲ್ಲಿನೂ ಹಳ್ಳಿಕಾರ್ ಒಡೆಯ ಅಂತ ಹಾಕ್ಕೊಂಡಿಲ್ಲ, ಜೈ ಹಳ್ಳಿಕಾರ್ ಅಂತ ನಮ್ಮಮ್ಮ ಮಾಡಿಸ್ಕೊಟ್ಟಿರೋದು ಇದು ಪೆಂಡೆಂಟು. ಇಲ್ಲಿ ಯಾರೂ ಒಂದು ಬಿರ್ದು ಅಭಿಮಾನದಿಂದ ಕೊಟ್ಟವಾಗ ಸ್ವೀಕಾರ ಮಾಡಲ್ಲ ಅನ್ನೋ ದಡ್ಡ ನಾನಲ್ಲ. ನಾನು ಅದು ಹೆಸರು ಕೊಟ್ಟಿರೋ ಗೌರವಕ್ಕೆ ನಾನು ಯಾವಾಗೂ ಚಿರಋಣಿಯಾಗಿರ್ತೀನಿ. ಅದ್ರ ಪರವಾಗಿ ಅದಕ್ಕೋಸ್ಕರ ನಾನು ಕಾರ್ಯಗಳು ಮಾಡ್ತಾಯಿರ್ತೀನಿ. ಪ್ರೀತಿ ವಿಶ್ವಾಸದಿಂದ. ಹೌದು ಮೇಡಮ್.